ನಮಸ್ಕಾರ. ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆಯ ಕುಶಾಲನಗರ ತಾಲೂಕು ಘಟಕದ ಉದ್ಘಾಟನಾ ಸಮಾರಂಭ ನಡೆಯಿತು. ಕೆಲಸಕ್ಕೆ ತೆರಳುತ್ತಿದ್ದ ಕಾರ್ಮಿಕರಿಬ್ಬರ ಮೇಲೆ ಕಾಡಾನೆಯೊಂದು ದಾಳಿ ಮಾಡಿರುವ ಘಟನೆ ಸಿದ್ದಾಪುರ ಸಮೀಪದ ಶಿಲ್ಪಿಕಾಡು ತೋಟದಲ್ಲಿ ನಡೆದಿದೆ. ಹಾಸನ ಜಿಲ್ಲೆ ಬೇಲೂರು ತಾಲೂಕು ಹಳೆಬೀಡುವಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಕೃಷಿ ಮತ್ತು ಪರಿಸರ ವಿಚಾರ ಸಂಕಿರಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕುಶಾಲನಗರ ಪಟ್ಟಣದ ಪ್ರವಾಸಿ ಮಂದಿರದ ಆವರಣದಲ್ಲಿ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಕೊಡಗು ಜಿಲ್ಲೆ ಕುಶಾಲನಗರ ತಾಲೂಕು ಘಟಕದ ಉದ್ಘಾಟನಾ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಕೊಡಗು ಜಿಲ್ಲೆ ಕುಶಾಲನಗರ ತಾಲೂಕು ಘಟಕದ ಉದ್ಘಾಟನಾ ಸಮಾರಂಭವನ್ನು ಕುಶಾಲನಗರದ ಪ್ರವಾಸಿ ಮಂದಿರದ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆಯ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಶ್ರೀ ವಾಸು ಸಮುದ್ರವಳ್ಳಿಯವರು ವಹಿಸಿದ್ದರು. ಪ್ರಾಸ್ತಾವಿಕವಾಗಿ ಮಾತನಾಡುತ್ತಾ ಎಲೆಮರೆಯ ಸಾಹಿತಿಗಳು ಬೆಳಕಿಗೆ ಬರಬೇಕು, ಹೊಸ ಸಾಹಿತಿಗಳಿಗೆ ಅವಕಾಶ ಸಿಗಬೇಕು, ಎಲ್ಲ ಸಾಹಿತಿಗಳಿಗೂ ಸಮಾನ ವೇದಿಕೆ ದೊರೆಯಬೇಕು ಎಂದು ನುಡಿಗಳನ್ನಾಡಿದರು. ಕಾರ್ಯಕ್ರಮವನ್ನು ಹಿರಿಯ ಸಾಹಿತಿ ಫ್ಯಾನ್ಸಿ ಮುತ್ತಣ್ಣ ಅವರು ಉದ್ಘಾಟಿಸಿದರು. ಸಾಹಿತ್ಯದ ಸಾಲುಗಳು ಕೇವಲ ಅಕ್ಷರಗಳಲ್ಲ, ಅದು ಕವಿಯ ಭಾವನೆ. ಕವಿತೆಗಳು ಮನಸ್ಸಿನಿಂದ ಹುಟ್ಟುತ್ತವೆ, ಭಾವನೆಗಳನ್ನು ವ್ಯಕ್ತಪಡಿಸುತ್ತವೆ. ಯಾರಿಗೂ ವ್ಯಕ್ತಪಡಿಸಲಾಗದ ಕೆಲವೊಂದು ಭಾವನೆಗಳು ಕವಿತೆಯ ರೂಪ ತಾಳುತ್ತದೆ. ಮಹಿಳೆಯರು ಹೆಚ್ಚು ಕವಿತೆಗಳನ್ನು ಬರೆಯಬೇಕೆಂದು ತಮ್ಮ ಉದ್ಘಾಟನಾ ಭಾಷಣಗಳನ್ನಾಡಿದರು. ಕುಶಾಲನಗರ ಘಟಕದ ನೂತನ ಅಧ್ಯಕ್ಷರಾದಂತಹ ಶ್ರೀ ದಿನೇಶಾಚಾರಿ ಹೆಚ್ಪಿ ಅವರು ಮಾತನಾಡಿ, ಕುಶಾಲನಗರ ಘಟಕದ ವತಿಯಿಂದ ವಿನೂತನ ಕಾರ್ಯಕ್ರಮಗಳನ್ನು, ಹಳ್ಳಿಯ ಸೊಬಗನ್ನ ಬಿಂಬಿಸುವ ಕೆಸರುಗದ್ದೆ, ಇತರ ಕ್ರೀಡಾಕೂಟಗಳನ್ನು, ಹೆಚ್ಚೆಚ್ಚು ಕವಿಗೋಷ್ಠಿಗಳನ್ನು ಮುಂದಿನ ದಿನಗಳಲ್ಲಿ ಹಮ್ಮಿಕೊಳ್ಳುವುದಾಗಿ ತಿಳಿಸಿದರು. ಎಲ್ಲಾ ಪ್ರತಿಭೆಗಳನ್ನು ಮುಖ್ಯವಾಹಿನಿಗೆ ತರುವುದು ಈ ವೇದಿಕೆಯ ಉದ್ದೇಶ ಎಂದು ತಮ್ಮ ಮನದಾಳದ ಮಾತುಗಳನ್ನಾಡಿದರು. ಎಲ್ಲ ಪದಾಧಿಕಾರಿಗಳಿಗೆ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಕೊಡಗು ಜಿಲ್ಲೆಯ ಅಧ್ಯಕ್ಷರಾದಂತಹ ಎಚ್ಎಂ ರಘುಕೋಟಿಯವರು ಪದವಿ ಪ್ರದಾನ ಮಾಡಿ ಕನ್ನಡ ಸಾಹಿತ್ಯದ ಕಂಪು ಪ್ರಪಂಚದೆಲ್ಲೆಡೆ ಪಸರಿಸಬೇಕು. ಪ್ರತಿಯೊಬ್ಬ ಸಾಹಿತಿಗೂ ಯಾವುದೇ ತಾರತಮ್ಯವಿಲ್ಲದೆ ಮುಕ್ತ ಅವಕಾಶ ದೊರೆಯಬೇಕು. ಸಾಹಿತಿಗಳನ್ನು ಬೆಳಕಿಗೆ ತರುವಲ್ಲಿ ಪತ್ರಿಕಾ ಮಾಧ್ಯಮವು ಉತ್ತಮವಾಗಿ ಕರ್ತವ್ಯ ನಿರ್ವಹಿಸುತ್ತಿದೆ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಮುಖ್ಯ ಅತಿಥಿಗಳಾದ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಕೊಡಗು ಜಿಲ್ಲೆಯ ಗೌರವ ಅಧ್ಯಕ್ಷರಾದಂತಹ ಶ್ರೀ ಜಾವರಪ್ಪ ಹೆಚ್ಜೆ ಹಾಗೂ ಸೋಮರ್ಪೇಟೆ ಘಟಕದ ಅಧ್ಯಕ್ಷರಾದಂತಹ ಶ್ರೀಮತಿ ಶರ್ಮಿಳಾ ರಮೇಶ್ ಅವರು ಶುಭ ಕೋರಿದರು. ಕಾರ್ಯಕ್ರಮದಲ್ಲಿ ಹಿರಿಯ ಸಾಹಿತಿಗಳಾದ ಶ್ರೀಮತಿ ಫ್ಯಾನ್ಸಿ ಮುತ್ತಣ್ಣ ಅವರನ್ನ ಹಾಗೂ ಸಂಘಟನಾ ಕಾರ್ಯದರ್ಶಿಯಾದ ಶ್ರೀಯುತ ವಾಸು ಸಮುದ್ರವಳ್ಳಿಯವರನ್ನ ಸನ್ಮಾನಿಸಲಾಯಿತು. ಕಾರ್ಯಕ್ರಮದ ನಿರೂಪಣೆಯನ್ನ ಕುಶಾಲನಗರ ಘಟಕದ ತಾಲೂಕು ಉಪಾಧ್ಯಕ್ಷರಾದಂತಹ ಅಮೃತ ಕೆವಿ ನಿರ್ವಹಿಸಿದರು. ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಬಸವನಹಳ್ಳಿ ಸಂಗೀತ ಶಿಕ್ಷಕರಾದಂತಹ ಪುಟ್ಟರಾಜುರವರು ಎಲ್ಲರಿಗೂ ಸ್ವಾಗತ ಕೋರಿದರು. ತಾಲೂಕು ಘಟಕದ ಕಾರ್ಯದರ್ಶಿಗಳಾದಂತಹ ಅಂಕಿತಾ ರವರು ಕಾರ್ಯಕ್ರಮದ ಕೊನೆಯಲ್ಲಿ ಎಲ್ಲರನ್ನ ವಂದಿಸಿದರು. ನ್ಯೂಸ್ ಸಂಗಮಕ್ಕಾಗಿ ವಂಶಿಹನಿ, ಕುಶಾಲನಗರ. ಸಿದ್ದಾಪುರ ಸಮೀಪದ ಗುಯ್ಯ ಗ್ರಾಮದ ಶಾಲೆಯ ಹತ್ತಿರದ ಕಾಫಿ ತೋಟಗಳಲ್ಲಿ ಬೀಡು ಬಿಟ್ಟಿದ್ದ ಕಾಡಾನೆಗಳನ್ನು ಕಾಡಿಗಟ್ಟುವ ಕಾರ್ಯಾಚರಣೆಯಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಯಶಸ್ವಿಯಾಗಿದ್ದಾರೆ. ವಿರಾಜಪೇಟೆ ವಲಯ ಅರಣ್ಯ ವ್ಯಾಪ್ತಿಗೆ ಒಳಪಡುವ ಸಿದ್ದಾಪುರ ಸಮೀಪದ ಗುಹೆ ಶಾಲೆಯ ಹತ್ತಿರದ ಕಾಫಿ ತೋಟಗಳಲ್ಲಿ ಬೀಡು ಬಿಟ್ಟಿದ್ದ ಕಾಡಾನೆಗಳನ್ನು ಕಾಡಿಗಟ್ಟುವ ಕಾರ್ಯಾಚರಣೆ ಬುಧವಾರ ನಡೆಯಿತು. ಕೆಲ ದಿನಗಳಿಂದ ಇಲ್ಲಿನ ಸುತ್ತಮುತ್ತಲ ಕಾಫಿ ತೋಟಗಳಲ್ಲಿ ಬೀಡು ಬಿಟ್ಟಿದ್ದ ಕಾಡಾನೆಗಳಿಂದ ವಿದ್ಯಾರ್ಥಿಗಳು, ಪೋಷಕರಲ್ಲಿ ಆತಂಕದ ವಾತಾವರಣ ಸೃಷ್ಟಿಯಾಗಿತ್ತು. ಈ ಹಿನ್ನೆಲೆ ಕಾಡಾನೆ ಹಿಂಡನ್ನು ಅರಣ್ಯಕ್ಕೆ ಅಟ್ಟಲು ಇಲಾಖೆಗೆ ಸ್ಥಳೀಯರು ಆಗ್ರಹಿಸಿದರು. ವಿರಾಜಪೇಟೆ ವಲಯ ಉಪವಿಭಾಗ ಅರಣ್ಯ ಸಂರಕ್ಷಣಾಧಿಕಾರಿ ಜಗನ್ನಾಥ್ ಹಾಗೂ ಎಸಿಎಫ್ ಗೋಪಾಲ್ ಮಾರ್ಗದರ್ಶನದಲ್ಲಿ ವಲಯ ಅರಣ್ಯಾಧಿಕಾರಿ ಶಿವರಾಮ್ ನೇತೃತ್ವದಲ್ಲಿ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಕಾರ್ಯಾಚರಣೆ ನಡೆಸಿ ಪಟಾಕಿ ಸಿಡಿಸಿ ಆನೆಗಳನ್ನು ತೋಟಗಳಿಂದ ಅರಣ್ಯಕ್ಕೆ ಅಟ್ಟಿದರು. 10ಕ್ಕೂ ಅಧಿಕ ಸಂಖ್ಯೆಯ ಕಾಡಾನೆಗಳನ್ನು ವಾಪಸ್ ಅರಣ್ಯಕ್ಕೆ ಅಟ್ಟಿಸುವಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಯಶಸ್ವಿಯಾಗಿದ್ದಾರೆ. ವಿರಾಜಪೇಟೆ ವಲಯ ಆರ್ಆರ್ಟಿ ಹಾಗೂ ಇಟಿಎಫ್ ಸಿಬ್ಬಂದಿಗಳು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು. ಕಾರ್ಯಾಚರಣೆ ಸಂದರ್ಭ ಗುಹೆ ಶಾಲೆಗಳಿಂದ ಮನೆಗೆ ತೆರಳುವ ವಿದ್ಯಾರ್ಥಿಗಳನ್ನು ತಮ್ಮ ಮನೆಗಳಿಗೆ ಇಲಾಖೆ ವಾಹನದಲ್ಲಿ ಕರೆದುಕೊಂಡು ಹೋಗಲಾಯಿತು. ವಲಯ ಅರಣ್ಯಾಧಿಕಾರಿ ಶಿವರಾಮ್ ಸ್ವತಃ ತಾವೇ ವಾಹನ ಚಾಲನೆ ಮಾಡಿಕೊಂಡು ಮಕ್ಕಳನ್ನು ಸುರಕ್ಷಿತವಾಗಿ ಕರೆದುಕೊಂಡು ಮನೆಗೆ ಬಿಟ್ಟು ಬಂದರು. ನ್ಯೂಸ್ ಸಂಗಮಕ್ಕಾಗಿ ವಂಶಿ ಅನಿ, ಕುಶಾಲನಗರ. ಕೆಲಸಕ್ಕೆ ತೆರಳುತ್ತಿದ್ದ ಕಾರ್ಮಿಕರಿಬ್ಬರ ಮೇಲೆ ಕಾಡಾನೆಯೊಂದು ದಾಳಿ ಮಾಡಿದ ಘಟನೆ ಸಿದ್ದಾಪುರ ಸಮೀಪದ ಶಿಲ್ಪಿ ಕಾಫಿ ತೋಟದಲ್ಲಿ ನಡೆದಿದೆ. ಕೆಲಸಕ್ಕೆ ತೆರಳುತ್ತಿದ್ದ ಕಾರ್ಮಿಕರ ಮೇಲೆ ಕಾಡಾನೆಯೊಂದು ದಾಳಿ ಮಾಡಿದ ಪರಿಣಾಮ ಓರ್ವ ಕಾರ್ಮಿಕ ಗಂಭೀರ ಗಾಯಗಳಾಗಿ ಮಡಿಕೇರಿ ಜಿಲ್ಲಾ ಆಸ್ಪತ್ರೆಗೆ ದಾಖಲಾದರೆ ಮತ್ತೋರ್ವ ಕಾರ್ಮಿಕ ಸಣ್ಣ ಪುಟ್ಟ ಗಾಯಗಳೊಂದಿಗೆ ಪ್ರಾಣಾಪಾಯದಿಂದ ಪಾರಾದ ಘಟನೆ ಸಿದ್ದಾಪುರ ಸಮೀಪದ ಶಿಲ್ಪಿ ಕಾಫಿ ತೋಟದಲ್ಲಿ ನಡೆದಿದೆ. ಕೆಲಸಕ್ಕೆ ತೆರಳುತ್ತಿದ್ದ ಕಾರ್ಮಿಕರೊಬ್ಬರು ಕಾಫಿ ತೋಟದ ಮಾರ್ಗದಲ್ಲಿ ನಡೆದು ಹೋಗುತ್ತಿದ್ದ ಸಂದರ್ಭ ಹಠಾತ್ತನೆ ಬಂದ ಕಾಡಾನೆಯೊಂದು ಬಾಗಲಕೋಟೆ ಮೂಲದ ಪ್ರವೀಣ್ ಪರಮಾನಂದ ಎಂಬ ಕಾರ್ಮಿಕನ ಮೇಲೆ ದಾಳಿ ಮಾಡಿದೆ. ಸ್ಥಳದಲ್ಲಿದ್ದ ಮತ್ತೋರ್ವ ಕಾರ್ಮಿಕ ರಘು ಎಂಬಾತನ ಮೇಲೆ ದಾಳಿಗೆ ಯತ್ನಿಸಿದ ಸಂದರ್ಭ ಓಡಿ ಬಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸಮೀಪದಲ್ಲಿದ್ದ ಇತರ ಕಾರ್ಮಿಕರನ್ನು ಕಂಡ ಕಾಡಾನೆ ದಾಳಿಗೆ ಯತ್ನಿಸಿದ ಸಂದರ್ಭ ಕೆಲವು ಕಾರ್ಮಿಕರು ಓಡಿ ಪಾರಾಗಿದ್ದಾರೆ. ತಕ್ಷಣ ತೋಟದ ಮಾಲೀಕರು ಇಬ್ಬರು ಕಾರ್ಮಿಕರನ್ನು ಸಿದ್ದಾಪುರ ಆಸ್ಪತ್ರೆಗೆ ಕರೆತಂದು ಪ್ರಥಮ ಚಿಕಿತ್ಸೆಗೆ ದಾಖಲಿಸಿದ್ದಾರೆ.
ವಿಷಯ ತಿಳಿದು ಸ್ಥಳಕ್ಕೆ ಬಂದ ವಲಯ ಅರಣ್ಯಾಧಿಕಾರಿ ಶಿವರಾಮ್ ಗಾಯಾಳುಗಳ ಆರೋಗ್ಯ ವಿಚಾರಿಸಿ ಗಂಭೀರ ಗಾಯಗೊಂಡಿದ್ದ ಪ್ರವೀಣ್ ಎಂಬ ಕಾರ್ಮಿಕನನ್ನ ಹೆಚ್ಚಿನ ಚಿಕಿತ್ಸೆಗೆ ಮಡಿಕೇರಿಗೆ ದಾಖಲಿಸಿದ್ದಾರೆ. ಸ್ಥಳಕ್ಕೆ ಡಿಎಫ್ಒ ಜಗನ್ನಾಥ್, ಎಸಿಎಫ್ ಗೋಪಾಲ್, ಆರ್ಎಫ್ಒ ಶಿವರಾಮ್ ಸೇರಿದಂತೆ ಸಿಬ್ಬಂದಿಗಳು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಕಾರ್ಮಿಕರಿಗೆ ಉಪಟಳ ನೀಡಿದ್ದ ಕಾಡಾನೆಯನ್ನ ಕಾಡಿಗಟ್ಟಲು ಸಿಬ್ಬಂದಿಗಳಿಗೆ ಸೂಚಿಸಿದ್ದಾರೆ. ಕಾರ್ಯಾಚರಣೆ ಮುಂದುವರಿಸಿದ ಸಿಬ್ಬಂದಿಗಳು ಒಂಟಿ ಸಲಗವನ್ನು ಕಾಡಿಗಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ. ಮಾಲ್ದರೆ, ಕರಡಿಗೋಡು, ಬಾಡಗ ಬಾಣಂಗಾಲ, ಮೈಲಾಪುರ, ಗುಯ್ಯ, ಇಂಜಿಲಗೆರೆ, ಹುಂಡಿ, ಒಳಮಾಳ, ಪಾಲಿಬೆಟ್ಟ, ಮೇಕೂರು ಸೇರಿದಂತೆ ಹಲವೆಡೆ ನಿರಂತರ ಕಾಡಾನೆ ಹಾವಳಿ ಮಿತಿ ಮೀರಿದ್ದು ಕಾರ್ಮಿಕರು, ಬೆಳೆಗಾರರು, ಗ್ರಾಮಸ್ಥರಲ್ಲಿ ಆತಂಕ ಸೃಷ್ಟಿ ಮೂಡುತ್ತಿವೆ. ಕಾಡಾನೆ ಹಾವಳಿಯನ್ನು ಶಾಶ್ವತವಾಗಿ ತಡೆಗಟ್ಟಬೇಕೆಂದು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಮೂಕೊಂಡ ವಿಜು ಸುಬ್ರಹ್ಮಣಿ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ನನ್ನ ಹೆಸರು ಭೀಮ್ಶ ಅಂತ. ನಾವು ಬಾಗಲಕೋಟೆಯಿಂದ ಇಲ್ಲಿ ಕೆಲಸಕ್ಕೆ ಬಂದಿದ್ದು. ಅಲ್ಲಿ ನಾವು ಬೆಳಗ್ಗೆ 8:30 ಸಮಯದಲ್ಲಿ ನಾವು ಕೆಲಸಕ್ಕೆ ಅಂತ ಎಸ್ಟೇಟಲ್ಲಿ ಹೊಂಟಿದ್ದೇವೆ. ಒಮ್ಮೆ ಸಡನ್ಲಿ ಆನೆ ಬದಿದಾರಿಲಿ ಬಂದು ಅಟ್ಯಾಕ್ ಆಗಿಬಿಟ್ಟು, ಕಾಡಾನೆ ಬಂದು ಅಟ್ಯಾಕ್ ಆಯಿತು. ಒಮ್ಮೆ ನಾವು ಬೇರೆ ಕಡೆ ಹೋಗ್ಬೇಕಂದ್ರೆ ಗಾಡಿ ಸ್ಲಿಪ್ ಆಯ್ತು, ಆನೆ ಅಟ್ಯಾಕ್ ಒಮ್ಮೆ ಮೈ ಮೇಲೆ ಹೊಂತು. ಅದಕ್ಕೆ ಪ್ರಥಮ ಚಿಕಿತ್ಸೆಗೆ ಅಂತೇಳಿ ನಮ್ಮ ತೋಟದ ಮಾಲೀಕರು ನಮ್ಮಲ್ಲಿ ಸಿದ್ದಾಪುರ ಆಸ್ಪತ್ರೆಗೆ ಕರ್ಕೊಂಡಿದ್ದಾರೆ. ಇಲ್ಲಿ ಪ್ರಥಮ ಚಿಕಿತ್ಸೆ ಆಯಿತು. ಹೆಚ್ಚಿನ ಚಿಕಿತ್ಸೆಗೆ ಅಂತೇಳಿ ಜಿಲ್ಲಾ ಆಸ್ಪತ್ರೆ ಮಡಿಕೇರಿಗೆ ಹೊಂಟಿದ್ದೇವೆ. ಇಲ್ಲಿ ಚಪ್ಪಳ ಕೆಲಸ ಹೋಗುವಾಗ ಹಿಂಗೆ ಆಣೆ ಸಿಕ್ಕಿತು ಎದುರಿಗೆ. ಹಂಗೆ ಬ್ಯಾಕ್ ಮಿಷಿನು ಮತ್ತು ಮಿಷಿನ್ ಬ್ಯಾಕ್ ಇತ್ತ. ಅದು ತೆಗೆದು ಬಿಸಾಕಿ ನಾನು ನನ್ನ ಬಸ್ಕೊ ಬಂತು. ಮಿಷಿನ್ ಬಿಸಾಕಿ ಓಡುವಾಗ ರಿಟರ್ನ್ ನನ್ನ ಬಿಟ್ಟು ಇನ್ನೊಬ್ಬರನ್ನ ಇದು ಮಾಡಿದ್ರು. ಅವ್ರ ಹೆಸರು ಗೊತ್ತಿರ್ತದೆ. ನಿಮ್ಮ ಹೆಸರು? ನಮ್ಮ ಹೆಸರು ರಘು. ಎಲ್ಲಿ? ಶಿಲ್ಪಿ ಎಸ್ಟೇಟ್. ಹಾಂ. ಎಷ್ಟೊತ್ತಿಗೆ ಹೋಗಿದೆ? 8:30. ನ್ಯೂಸ್ ಸಂಗಮಕ್ಕಾಗಿ ಮುಬಾರಕ್, ಸಿದ್ದಾಪುರ. ಸೋಮವಾರಪೇಟೆ ತಾಲೂಕು ಮುಳ್ಳೂರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ 2025-26ನೇ ಶೈಕ್ಷಣಿಕ ಸಾಲಿನ ಶಾಲಾ ಸಂಸತ್ ಚುನಾವಣೆ ಬಹಳ ಅರ್ಥಪೂರ್ಣವಾಗಿ ನಡೆಯಿತು. ಅಲ್ಲಿ ಚುನಾವಣಾ ಕಣ ರಂಗೇರಿತ್ತು. ಭಾರಿ ಮಳೆಯ ನಡುವೆಯೂ ಮತದಾನದ ಕಾವು ಹೆಚ್ಚಾಗಿತ್ತು. ಅಭ್ಯರ್ಥಿಗಳ ಅಬ್ಬರದ ಪ್ರಚಾರ ತಾರಕಕ್ಕೇರಿತ್ತು. ಇದೇನಪ್ಪ, ಈ ಸಮಯದಲ್ಲಿ ಇದ್ಯಾವ ಎಲೆಕ್ಷನ್ ಅನ್ಕೋಬೇಡಿ, ಇದು ಗ್ರಾಮ ಪಂಚಾಯಿತಿಯೋ ತಾಲೂಕು ಪಂಚಾಯಿತಿನೋ ಅಸೆಂಬ್ಲಿ ಎಲೆಕ್ಷನ್ ಅನ್ಕೋಬೇಡಿ, ಇದು ವಿದ್ಯಾರ್ಥಿ ಪರಿಷತ್ ಚುನಾವಣೆ. ನಡೆದಿದ್ದಾದ್ರೂ ಎಲ್ಲಿ ಅಂತೀರಾ? ಸರ್ಕಾರಿ ಶಾಲೆಯಲ್ಲಿ. ಹೌದು, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮುಳ್ಳೂರಿನಲ್ಲಿ 2025-26ನೇ ಶೈಕ್ಷಣಿಕ ಸಾಲಿನ ಶಾಲಾ ಸಂಸತ್ ಚುನಾವಣೆ ಬಹಳ ಅರ್ಥಪೂರ್ಣವಾಗಿ ಸಂವಿಧಾನಬದ್ಧವಾಗಿ ನಡೆಯಿತು. ಶಾಲಾ ಮುಖ್ಯೋಪಾಧ್ಯಾಯರಾದ ಸತೀಶ್ ಸಿಎಸ್ ಚುನಾವಣಾಧಿಕಾರಿಯಾಗಿ ಚುನಾವಣಾ ಅಧಿಸೂಚನೆ ಹೊರಡಿಸಿದ ತಕ್ಷಣದಿಂದಲೇ ಶಾಲೆಯಲ್ಲಿ ಚುನಾವಣಾ ನೀತಿ ಸಂಹಿತೆ ಜಾರಿಯಾಯಿತು. ವಿದ್ಯಾರ್ಥಿಗಳು 20 ರು ಠೇವಣಿ ಇರಿಸಿ ಶಾಸ್ತ್ರೋಕ್ತವಾಗಿ ನಾಮಪತ್ರ ಸಲ್ಲಿಸಿದರು. ಸಂವಿಧಾನಾತ್ಮಕವಾಗಿ ಚುನಾವಣೆ ನಡೆಯುವಂತೆಯೇ ವಿದ್ಯಾರ್ಥಿಗಳಿಗೆ ಗುರುತು ಚಿಹ್ನೆಗಳನ್ನು ನೀಡಿ ಬಹಿರಂಗ ಪ್ರಚಾರಕ್ಕೆ ಅನುವು ಮಾಡಿಕೊಡಲಾಗಿತ್ತು. ಅಭ್ಯರ್ಥಿಗಳಂತೂ ತಮಗೆ ಮತ ನೀಡಲು ಇತರೆ ವಿದ್ಯಾರ್ಥಿಗಳಿಗೆ ಭರಪೂರ ಭರವಸೆಗಳ ನೀಡತೊಡಗಿದರು. ಒಬ್ಬರಿಗಿಂತ ಒಬ್ಬರು ಹೆಚ್ಚು ಎನ್ನುವಂತೆ ಪ್ರಚಾರ ಕೈಗೊಂಡರು. ಚುನಾವಣೆಯಂತೂ ನೈಜ ಚುನಾವಣೆಯಂತೆ ನೆರವೇರಿತು. ಮಾದರಿ ಮತಪತ್ರ, ಕಂಟ್ರೋಲ್ ಯೂನಿಟ್, ಬ್ಯಾಲೆಟ್ ಯೂನಿಟ್, ವಿವಿಪ್ಯಾಟ್, ತೋರ್ಬೆರಳಿಗೆ ಇಂಕು ಎಲ್ಲವೂ ಒಂದು ನೈಜ ಚುನಾವಣೆಯಂತೆಯೇ ನಡೆಯಿತು. ಚುನಾವಣೆಯಲ್ಲಿ ಕೆಲವೊಮ್ಮೆ ನಡೆಯುವಂತೆ ಇಲ್ಲಿಯೂ ಕೂಡ ಮತಯಂತ್ರ ಸ್ವಲ್ಪ ಸಮಯದ ಕಾಲ ಕೈಕೊಟ್ಟಿತ್ತು. ತದನಂತರದಲ್ಲಿ ಚುನಾವಣೆ ನಡೆಯಿತು. ವಿದ್ಯಾರ್ಥಿಗಳ ಅಬ್ಬರದ ಪ್ರಚಾರ ಎಲ್ಲರ ಮನಸೂರೆಗೊಂಡಿತ್ತು. ಶಾಲಾ ಸಂಸತ್ನ ಮುಖ್ಯಮಂತ್ರಿಯಾಗಿ ಯುಗನ್ ಬಿಎಸ್, ಉಪಮುಖ್ಯಮಂತ್ರಿಯಾಗಿ ಸಮನ್ವಿ ಎಂಎಸ್ ಮತ್ತಿತರ ವಿದ್ಯಾರ್ಥಿಗಳಿಗೆ ವಿವಿಧ ಖಾತೆಗಳನ್ನು ಹಂಚಲಾಯಿತು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಯುಗನ್. ನನ್ನ ಕ್ರಮ ಸಂಖ್ಯೆ 3, ಚಿಹ್ನೆ ಬಣ್ಣದ ಗರಿ. ನನಗೆ ದಯವಿಟ್ಟು ಓಟ್ ಹಾಕಿ ಗೆಲ್ಲಿಸಿ. ನನ್ನ ಗೆಲ್ಸಿದ್ರೆ ಬಿರಿಯಾನಿ, ಕಬಾಬು ಜೊತೆಗೆ ಸೇರಿ ಮೊಟ್ಟೆನೂ ಕೊಡಿಸ್ತೀನಿ. ದಯವಿಟ್ಟು ನನ್ನ ಗೆಲ್ಲಿಸಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪೂರ್ವಿ. ನಾನು GLKS ಮುಳ್ಳೂರು ಸ್ಕೂಲಲ್ಲಿ ಓಟಿಂಗ್ ನಿಂತಿದ್ದೀನಿ. ಎಲ್ಲರೂ ನನಗೆ ಓಟ್ ಹಾಕಬೇಕು. ಎಲ್ಲರೂ ದಯವಿಟ್ಟು ನನಗೆ ಓಟ್ ಹಾಕಬೇಕು. ನನ್ನ ಕ್ರಮ ಸಂಖ್ಯೆ 2, ಚಿಹ್ನೆ ಬಸ್. ನನ್ನ ಹೆಸರು ದಿಶಾ. ನನ್ನ ಕ್ರಮ ಸಂಖ್ಯೆ 8. ಇವತ್ತು ನಮ್ಮ ಶಾಲೆಯಲ್ಲಿ ಎಲೆಕ್ಷನಿಗೆ ನಾನು ನಿಂತಿದ್ದೇನೆ. ನನ್ನ ಲೋಗೋ ಅಲಾರಾಮ್ ಕ್ಲಾಕ್. ನನಗೆ ಓಟ್ ಹಾಕಿ. ನಾವು ನಿಮ್ಮನ್ನೆಲ್ಲರನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕೃಷಿ ಮತ್ತು ಪರಿಸರದ ಮೇಲೆ ದೌರ್ಜನ್ಯ ನಡೆಯುತ್ತಿದ್ದು ಹೊಸ ತಲೆಮಾರಿನ ಯುವಕರಿಗೆ ಪರಿಸರ ಜಾಗೃತಿ ಮೂಡಿಸಬೇಕೆಂದು ಹಾಸನ ಜಿಲ್ಲಾ ರೈತ ಸಂಘದ ಕಾರ್ಯದರ್ಶಿ ಬಳ್ಳೂರು ಸ್ವಾಮಿಗಳು ತಿಳಿಸಿದರು.
ಕೃಷಿ ಮತ್ತು ಪರಿಸರದ ಮೇಲೆ ದೌರ್ಜನ್ಯ ನಡೆಯುತ್ತಿದ್ದು ಹೊಸ ತಲೆಮಾರಿನ ಯುವಕರಿಗೆ ಪರಿಸರ ಜಾಗೃತಿ ಮೂಡಿಸುತ್ತಿರುವುದು ಶ್ಲಾಘನೀಯ ಎಂದು ಹಾಸನ ಜಿಲ್ಲಾ ರೈತ ಸಂಘದ ಕಾರ್ಯದರ್ಶಿ ಬಳ್ಳೂರು ಸ್ವಾಮಿಗೌಡ ಹೇಳಿದರು. ತಾಲೂಕು ಕರ್ನಾಟಕದ ಜ್ಞಾನ ವಿಜ್ಞಾನ ಸಮಿತಿ, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹಳೇಬೀಡು ಇವರು ಸಂಯುಕ್ತವಾಗಿ ಏರ್ಪಡಿಸಿದ ಕೃಷಿ ಮತ್ತು ಪರಿಸರ ವಿಚಾರ ಸಂಕಿರಣ ಉದ್ಘಾಟಿಸಿ ಮಾತನಾಡಿದ ಅವರು, ಪರಿಸರದ ಮೇಲಿದ್ದ ಕಾಳಜಿಯಿಂದಾಗಿ ಹಿಂದೆ ದೊಡ್ಡ ಕುಟುಂಬ ಇದ್ದರೂ ನೆಮ್ಮದಿಯಿಂದ ಬದುಕು ಸಾಗಿಸುತ್ತಿದ್ದರು. ನಮ್ಮ ತಂದೆ ಅಜ್ಜಂದಿರು ಬ್ಯಾಂಕ್ ಹಾಗೂ ಸೊಸೈಟಿಯಲ್ಲಿ ಸಾಲಕ್ಕೆ ಹೋದವರಲ್ಲ. ಆದರೆ ಇಂದು ನಮ್ಮಲ್ಲಿರುವ ಎಲ್ಲಾ ಪಹಣಿಯ ಮೇಲೆ ಸಾಲವಿದೆ. ಇದಕ್ಕೆ ಪ್ರಮುಖ ಕಾರಣ ನಾವು ಪರಿಸರವನ್ನ ನಾಶಪಡಿಸುತ್ತಿರುವುದು ಎಂದು ಬೇಸರ ವ್ಯಕ್ತಪಡಿಸಿದರು. ಉಪನ್ಯಾಸಕ ಬಸವರಾಜ್ ಮಾತನಾಡಿ, ಪರಿಸರ ಉಳಿವಿಗಾಗಿ ಜಾಗೃತಿ ಮೂಡಿಸುತ್ತಿದ್ದರೂ ಪ್ರಯೋಜನ ಕಂಡುಬರುತ್ತಿಲ್ಲ. ಭೂಮಿಯ ಮೇಲಿನ ತಾಪಮಾನ ಹೆಚ್ಚುತ್ತಿದೆ. ಇದು ಅನೇಕ ಪರಿಸರ ನಾಶಕ್ಕೆ ಪ್ರಮುಖ ಕಾರಣವಾಗುತ್ತಿದೆ ಎಂದು ಹೇಳಿದರು. ಪ್ರಾಸ್ತಾವಿಕವಾಗಿ ಮಾತನಾಡುತ್ತಿದ್ದ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮಾನ ಮಂಜೇಗೌಡ ಪರಿಸರ ಕುರಿತು ಗೀತೆಯೊಂದನ್ನು ಹಾಡಿ ಜಾಗೃತಿ ಮೂಡಿಸಿದರು. ರೈತ ಸಂಘದ ಬಳ್ಳೂರು ಸ್ವಾಮಿಗೌಡ ಅವರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ಕಾಲೇಜು ಪ್ರಾಂಶುಪಾಲೆ ವಿನುತ ವಹಿಸಿದ್ದರು. ಸಮಿತಿಯ ಗೌರವ ಕಾರ್ಯದರ್ಶಿ ಟಿಡಿ ತಿಮ್ಮಣ್ಣಗೌಡ, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಮೋಹನ್ ರಾಜ್, ಹಳೇಬೀಡು ಹೋಬಳಿ ಅಧ್ಯಕ್ಷ ತೀರ್ಥೇಗೌಡ, ಮಹೇಶ್, ಶೋಭಾ, ಹರೀಶ್, ರಾಘವೇಂದ್ರ, ವೆಂಕಟೇಶ್, ಮಂಜುನಾಥ್, ಧರ್ಮ ಪ್ರಕೃತಿ, ವಿದ್ಯಾರ್ಥಿಗಳು ಇತರರು ಇದ್ದರು. ಈಗಾಗಲೇ ಬಹಳಷ್ಟು ಜನ ಇದರ ಬಗ್ಗೆ ಬಹಳಷ್ಟು ಪರಿಸರದ ದಿನ, ಕೃಷಿ ಮತ್ತು ಪರಿಸರದ ಬಗ್ಗೆ ಬಹಳ ವಿಷಯಗಳನ್ನು ನೀವು ಈಗಾಗಲೇ ತಿಳ್ಕೊಂಡಿದ್ದೀರಿ. ಆದರೆ ನಾನು ಹೇಳುವಂತಹ ಅಂಶಗಳು ಏನಪ್ಪಾ ಅಂತಂದ್ರೆ, ಇವತ್ತು ಪರಿಸರದ ಬಗ್ಗೆ ಎಲ್ಲರಿಗೂ ಕೂಡ ಜಾಗೃತಿಯನ್ನು ಉಂಟು ಮಾಡಬೇಕಾದಂತಹ ಒಂದು ಪ್ರಸಂಗ ಆಗಿದೆ. ಅದಕ್ಕೆ ಕಾರಣವಾಗಿರ್ತಕ್ಕಂಥ ಅಂಶ 1972ರಲ್ಲಿ ಸ್ವೀಡನ್ ದೇಶದಲ್ಲಿ ಮೊಟ್ಟ ಮೊದಲಿಗೆ ಈ ಪರಿಸರದ ಬಗ್ಗೆ ಒಂದು ಸಮ್ಮೇಳನ ನಡೆಯಿತು. ಆ ಸಮ್ಮೇಳನದ ಹೆಸರು ಏನಪ್ಪಾ ಅಂತಂದ್ರೆ ಮಾನವ ಪರಿಸರದ ಸಮ್ಮೇಳನ. ಮಾನವ ಇವತ್ತು ಪರಿಸರವನ್ನು ಹಾಳು ಮಾಡ್ತಾ ಇದ್ದಾನೆ. ನಾವು ಕಂಡರಿಯದ ಕೇಳರಿಯದ ಇರ್ತಕ್ಕಂತಹ ಜಾಗತಿಕ ತಾಪಮಾನ ಹೆಚ್ಚಾಗ್ತಾ ಇದೆ. ಹಸಿರು ಮನೆಯ ಪರಿಣಾಮ ಆಗ್ತಾ ಇದೆ. ಅದೇ ರೀತಿಯಾಗಿ ಇವ್ರು ಹೇಳಿದಂಗೆ ಓಝೋನ್ ಪದರ ಅದು ರಂಧ್ರ ಆಗ್ತಾ ಇದೆ. ಅದೇ ರೀತಿಯಾಗಿ ಆಮ್ಲ ಮಳೆ ಅಂತ, ಆಸಿಡ್ ರೈನ್ ಅಂತ ಕೇಳಿರ್ಬೋದು ಮಕ್ಕಳ, ಇದು ಹೆಚ್ಚಾಗ್ತಾ ಇದೆ. ಅದಕ್ಕೋಸ್ಕರವಾಗಿ ಈ ಭೂಮಿಯನ್ನ ಏನಾದ್ರೂ ಮಾಡಿ ಕಾಪಾಡಬೇಕು. ಅದಕ್ಕೋಸ್ಕರ ಇರುವುದೊಂದೇ ಭೂಮಿ. ಈ ಭೂಮಿ ಎರಡಿಲ್ಲ, ಒಂದೇ ಭೂಮಿ. ನಾವೆಲ್ಲ ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲಾ ಜನರು ಈ ಭೂಮಿ ಮೇಲೆ ವಾಸ ಮಾಡಬೇಕಾಗಿರೋದ್ರಿಂದ ಅದನ್ನ ಕಾಪಾಡಬೇಕು ಅನ್ನೋ ದೃಷ್ಟಿಯಿಂದ ಜೂನ್ 5 ವಿಶ್ವ ಪರಿಸರ ದಿನ ಅಂತ ಹೇಳಿ ಆಚರಣೆ ಮಾಡ್ತೀವಿ. ಅದಕ್ಕೋಸ್ಕರವೇ ಈ ಒಂದು ಸಂಘ ಸಂಸ್ಥೆಗಳು ಕೂಡ ಇಂಥ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರ್ತಕ್ಕಂಥದ್ದು ಅತ್ಯಂತ ಸ್ವಾಗತಾರ್ಹವಾದಂತಹ ವಿಚಾರ. ನಿಜವಾಗ್ಲೂ ಕೂಡ ಇಂಥ ಸಂಘ ಸಂಸ್ಥೆಗಳು ಬರಬೇಕು. ನನಗೆ ನಿಜವಾಗ್ಲೂ ಇವತ್ತು ಸಂತೋಷ ಆಗ್ತಾ ಇದೆ. ಇಂಥ ಒಬ್ಬ ರೈತ ಸಂಘದ ಪ್ರಥಮವಾದಂತ ಒಂದು ಕಾರ್ಯಕ್ರಮ ನಮ್ಮ ಕಾಲೇಜಿನಲ್ಲಿ ನಡೀತಾರೆ. ಇಲ್ಲಿವರೆಗೂ ಮಕ್ಕಳಿಗೆ ಹಾಗೆ ಹೀಗೆ ಅಂತ ಹೇಳ್ತೀವಿ, ಆಮೇಲೆ ರೈತರ ಸಂಘಟನೆಗಳ ಬಗ್ಗೆ ಮಾತಾಡ್ತೀವಿ. ನಿಜವಾಗ್ಲೂ ಕೂಡ ಈಗ ಇವ್ರು ಬಂದಿದ್ದು ನಿಮ್ಗೆಲ್ಲರೂ ಕೂಡ ಒಂದು ರೀತಿಯಾದಂತಹ ಒಂದು ಪ್ರಾತ್ಯಕ್ಷಿಕೆ ಆಯ್ತು. ನಿಜವಾಗ್ಲೂ ಕೂಡ ಅವರು ಒಳ್ಳೆಯ ಸರಳ ಸಜ್ಜನಿಕೆ ಆದಂತಹ ವ್ಯಕ್ತಿ ಅಂತ ನಾನು ಭಾವಿಸ್ತೀನಿ. ಹಾಗೆ ರೈತರ ಹೋರಾಟದ ಬದುಕು ಎಷ್ಟು ಕಷ್ಟ ಇದೆ. ಅದಕ್ಕೋಸ್ಕರನೇ ನಾವು ಗಿಡಗಳಿಗೆ ನೀರಾಕಿದ್ವಲ್ಲ. ಆ ಗಿಡಗಳಿಗೆ ಯಾಕೆ ನೀರಾಕಿದ್ವಪ್ಪ ಅಂತಂದ್ರೆ ಗಿಡದ ಬಾಯಿ ಅದು ಬೇರುಗಳಲ್ಲಿದೆ. ಅದಕ್ಕೋಸ್ಕರವಾಗಿ ನಾವು ನೀರನ್ನ ಹೇಳಿದ್ರೆ ಮೇಲೆ ಪಲ್ಲವಿಸಿತ್ತು ನೋಡ. ಈಗ ನೋಡಿದ್ರಲ್ಲ, ಮೇಲೆ ಏನ್ ಬೆಳೆದಿತ್ತು ನೋಡ್ರಿ. ಅದನ್ನ ನೀವು ಉಳಿಸ್ಕೋಬೇಕು. ಮರಗಳಿಗೆ ಗಿಡಗಳಿಗೆ ನೀರನ್ನ ಹಾಕಬೇಕು ಅನ್ನುವಂಥದ್ದು ಇದು ನಿಜವಾಗ್ಲೂ ಕೂಡ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ. ಎಲ್ಲಾ ಕಾರ್ಯಕ್ರಮಗಳಲ್ಲಿ ಈ ತರ ಗಿಡಗಳಿಗೆ ನೀರು ಹಾಕುವುದರ ಮೂಲಕ ಉದ್ಘಾಟನೆ ಮಾಡೋದು ಅದೊಂದು ಸ್ವಾಗತಾರ್ಹವಾದಂತಹ ಒಂದು ಕಾರ್ಯಕ್ರಮ. ಅದೇ ರೀತಿಯಾಗಿ ಪ್ರಸ್ತುತವಾದ ಸಂದರ್ಭದಲ್ಲಿ ನಮ್ಮ ಕೃಷಿ ಹೇಗಾಗಿದೆ, ಈಗ ನಮ್ಮ ಇವರು ಪ್ರಸ್ತಾಪ ಮಾಡಿದ್ರು. ಆ ವಿಷಯ ಏನಪ್ಪಾ ಅಂತಂದ್ರೆ ರೈತರ ಆತ್ಮಹತ್ಯೆ ಒಂದು ಹೆಚ್ಚಾಗ್ತಾ ಇದೆ. ರೈತರ ಆತ್ಮಹತ್ಯೆ ಬಗ್ಗೆ ನಮ್ಮಲ್ಲಿರ್ತಕ್ಕಂತಹ ಒಬ್ಬ ಸಮಾಜಶಾಸ್ತ್ರಜ್ಞ ಇದ್ದಾನೆ. ಅವನು ಕೆಲವು ಘಟನೆಗಳನ್ನು ಹೇಳ್ತಾನೆ, ಅಂಶಗಳನ್ನು ಹೇಳ್ತಾನೆ. ರೈತರು ಇವತ್ತು ಯಾದಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂತ. ಅದಕ್ಕೆ ಅವರು ಕೊಡ್ತಕ್ಕಂಥ 4 ಅಂಶಗಳು. ಒಂದು, ಘಟನೆಗಳು, ಒತ್ತಡಕಾರಕಗಳು, ಕಾರಣಕರ್ತರು ಮತ್ತು ಪ್ರಚೋದಕಗಳು ಅಂತ ಅಂಶಗಳಿದ್ದಾವೆ. ಇವು ಕಾರಣ ರೈತರು ನಿಜವಾಗ್ಲೂ ಅರ್ಥ ಮಾಡ್ಕೋಬೇಕು. ರೈತರ ಆತ್ಮಹತ್ಯೆಗೆ ನಿಜವಾಗಿರ್ತಕ್ಕಂಥ ಕಾರಣಗಳು ಘಟನೆಗಳು. ಆ ಘಟನೆಗಳು ಯಾವಪ್ಪ ಅಂದ್ರೆ ಬೆಳೆಯ ನಷ್ಟ ಇರ್ಬೋದು, ಅದೇ ರೀತಿಯಾಗಿ ಬೆಲೆಯ ಕುಸಿತ ಇರ್ಬೋದು, ಅದೇ ರೀತಿಯಾಗಿ ಕೊಳವೆ ಬಾವಿಯ ವೈಫಲ್ಯ ಇರ್ಬೋದು. ನಮ್ಮ ರೈತರು ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಬಹುಮುಖ್ಯವಾಗಿರ್ತಕ್ಕಂಥ ಅಂಶ ಅಂದ್ರೆ ಕೊಳವೆ ಬಾವಿಗಳು. ಆಮೇಲೆ ಇವತ್ತು ಭಾರತದ ರೈತ ಸಾಲದಲ್ಲಿ ಪ್ರೀತಿಯ ವಿದ್ಯಾರ್ಥಿನಿಯರೇ, ಇವತ್ತು ನಾನೊಬ್ಬ ಕೃಷಿಕರಾಗಿ ಅಥವಾ ಕೃಷಿಯ ಸಂಬಂಧಿಸಿದ ಕೃಷಿಕನ ದಾರುಣ ಪರಿಸ್ಥಿತಿಯನ್ನು ಗಮನಿಸಿ
ಹೋರಾಟಕ್ಕೆ ಇಳಿದವರಾಗಿ ನಾವು ನೋಡಿದಾಗ ಇವತ್ತು ಕೃಷಿ ಏನು ಸಾಂಪ್ರದಾಯಿಕ ಕೃಷಿ ಪದ್ಧತಿಯನ್ನು ಅನುಸರಿಸಿ ನಾವು ಉತ್ತಮವಾದಂಥ ಕೃಷಿಯನ್ನ ನಮ್ಮ ಪೂರ್ವಿಕರು ಮಾಡ್ತಾ ಇದ್ರು. ಅವತ್ತು ಕೃಷಿಗೆ ಯಾವ ಸಮಸ್ಯೆನೂ ಇರಲಿಲ್ಲ. ಮನೆಯಲ್ಲಿ 10 ಮಕ್ಕಳಿದ್ರು ಕೂಡ ನೆಮ್ಮದಿಯಾಗಿ ಊಟ ಮಾಡ್ತಾ ಇದ್ರು. ನಮ್ಮ ತಂದೆ, ಪ್ರಾಮಾಣಿಕವಾಗಿ ಹೇಳಬೇಕು ಅಂತಂದ್ರೆ, ನಮ್ಮ ತಂದೆ ಎಲ್ಲಿವರೆಗೂ ಕೃಷಿಯನ್ನ ಮಾಡ್ತಾ ಇದ್ರು ಅಲ್ಲಿವರೆಗೂ ಕೂಡ ನಾವು ಬ್ಯಾಂಕು ಮತ್ತು ಸೊಸೈಟಿಗೆ ಸಾಲಕ್ಕೆ ಹೋದವರೇ ಅಲ್ಲ. ಇದು ನಿಜವಾಗ್ಲೂ ನಡೆದಿದ್ದು. ನಮ್ಮ ತಂದೆ ಬಹಳ ವರ್ಷಗಳ ಕಾಲ ಕೃಷಿಯನ್ನು ಮಾಡಿ ಅವರು ಈಗಾಗಲೇ 77-78 ವಯಸ್ಸಿನಲ್ಲಿದ್ದಾರೆ. ಅವರೆಂದೂ ಕೂಡ ಬ್ಯಾಂಕಿನ ಬಾಗಿಲಿಗೆ ಕಾಲಿಟ್ಟಿರಲಿಲ್ಲ ಸಾಲಕ್ಕೆ. ಇವತ್ತು ನಮ್ಮ ಹತ್ರ ಎಷ್ಟು ಎಕರೆ ಪಹಣಿಗಳಿದಾವೆ ಅಷ್ಟೂ ಪಹಣಿಗಳಲ್ಲೇ ಎಲ್ಲ ಬ್ಯಾಂಕ್ಗಳ ಸಾಲ ತುಂಬಿ ತುಳುಕ್ತಾ ಇದೆ. ಯಾಕೆ ಹಿಂಗಾಯ್ತು? ಯಾಕೆ ಇದರ ಈ ತರ ಪರಿಸ್ಥಿತಿ ಯಾಕೆ ಬರ್ತಾ ಇದೆ? ಜಾಗತೀಕರಣದ ನಂತರ 1991 ಇಸ್ವಿನಲ್ಲಿ ಏನು ಜಾಗತೀಕರಣ, ಖಾಸಗೀಕರಣ ಇದೆಲ್ಲ ಬಂದ ನಂತರದಲ್ಲಿ ಭಾರತದ ಕೃಷಿಯನ್ನ ಅಥವಾ ಭಾರತದ ರೈತರ ನೇಣಿನ ಕುಣಿಕೆಯನ್ನ ಪೆಂಟಗನ್ನಲ್ಲಿ ಹಸಿತಕ್ಕಂಥ ಕೆಲಸ ಆಯಿತು. ಅವತ್ತು ನನ್ನ ಗುರುಗಳು ಬಹಳ ಧೈರ್ಯವಾಗಿ ನ್ಯೂಸ್ ಸಂಗಮಕ್ಕಾಗಿ ಅನಂತರಾಜ್ ಅರಸ್, ಬೇಲೂರು. ನಾಪೋಕ್ಲು ಸಮೀಪದ ಕುಂಜಿಲ ಗ್ರಾಮದ ವಾಟೆಕಾಡು ಕಾಲೋನಿಯಲ್ಲಿ ಕಾಡಾನೆಗಳ ಉಪಟಳ ಮಿತಿ ಮೀರಿದು ರಸ್ತೆ ಸಂಪರ್ಕ ಕಡಿತಗೊಂಡಿದೆ. ನಾಪೋಕ್ಲು ಸಮೀಪದ ಕುಂಜಿಲಾ ಗ್ರಾಮಗಳಲ್ಲಿ ಕಾಡಾನೆಗಳ ಉಪಟಳ ಮಿತಿ ಮೀರಿದ್ದು ಗ್ರಾಮಸ್ಥರು ಹೈರಾಣಾಗಿದ್ದಾರೆ. ಕುಂಜಿಲಾ ಗ್ರಾಮದ ವಾಟೆಕಾಡು ಕಾಲೋನಿಯಲ್ಲಿ ಕಾಡಾನೆಗಳು ದಾಂಧಲೆ ನಡೆಸಿರುವುದರಿಂದ ರಸ್ತೆ ಸಂಪರ್ಕ ಸ್ಥಗಿತಗೊಂಡಿದೆ. ನಾಪೋಕ್ಲು ಸಮೀಪದ ಕಕ್ಕಬ್ಬೆ ಗ್ರಾಮ ಪಂಚಾಯಿತಿಯ ಕುಂಜಿಲಾ ಗ್ರಾಮದ ವಾಟೆಕಾಡು ಕಾಲೋನಿಯಲ್ಲಿ ಶುಕ್ರವಾರ ರಾತ್ರಿ ಬೈನೆ ಮರ ಬೀಳಿಸಿದ್ದರಿಂದ ವಿದ್ಯುತ್ ಕಂಬ ಮುರಿದು ಬಿದ್ದಿದೆ. ವಿದ್ಯುತ್ ಕಂಬ ಹಾಗೂ ಬೈನೆ ಮರ ರಸ್ತೆಗೆ ಅಡ್ಡಲಾಗಿ ಬಿದ್ದಿರುವುದರಿಂದಾಗಿ ರಸ್ತೆ ಸಂಚಾರಕ್ಕೆ ಅಡ್ಡಿಯಾಗಿದೆ. ಮಾತ್ರವಲ್ಲ, ವಿದ್ಯುತ್ ಸಂಪರ್ಕ ಸ್ಥಗಿತಗೊಂಡು ಕಾಲೋನಿಯಲ್ಲಿ ಕಗ್ಗತ್ತಲು ಆವರಿಸಿ ಇನ್ನಷ್ಟು ಭಯದ ವಾತಾವರಣ ನಿರ್ಮಾಣವಾಗಿದೆ. ಇಲ್ಲಿ ಒಂಟಿ ಸಲಗ ಒಂದು ಅಡ್ಡಾಡುತ್ತಿದ್ದು ಪ್ರತಿ ವರ್ಷ ಸಮಸ್ಯೆ ಆಗುತ್ತಿದೆ. ಸಮಸ್ಯೆ ಪರಿಹರಿಸಲು ಜನಪ್ರತಿನಿಧಿಗಳು ಇಲಾಖೆ ಮುಂದಾಗಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ನಮಸ್ಕಾರ. ನಾವು ವಾಟೆಕಾಡು ಕಾಲೋನಿ ನಿವಾಸಿಗಳು. ಕುಂಜಲ ಕಕ್ಕಬ್ಬೆ ವಾಟೆಕಾಡು ಕಾಲೋನಿಯಲ್ಲಿ ನಿನ್ನೆ ರಾತ್ರಿ 9:30 ಗಂಟೆಗೆ ಒಂಟಿ ಸಲಗ ಬಂದು ನಮ್ಮ ಮುಖ್ಯ ರಸ್ತೆಯಲ್ಲಿ ಸತೀಶನವರ ತೋಟದಲ್ಲಿ ಬೈನೆ ಮರವನ್ನು ತಳ್ಳಿ ಕರೆಂಟ್ ಕಂಬವನ್ನು ಮುರಿದಾಕಿರುತ್ತದೆ. ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ಬಂದು ನಮ್ಮ ಕರೆಂಟ್ ಕಂಬವನ್ನು ಸರಿ ಮಾಡಿ ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬೈನವರನ್ನು ತೆರವುಗೊಳಿಸಿ ಸಂಚಾರ ಮುಕ್ತಗೊಳಿಸಬೇಕು. ಅಲ್ಲದೆ ನಿರಂತರ ಇಲ್ಲಿ ಆನೆ ಉಪಟಳದಿಂದ ತುಂಬ ಕಷ್ಟವಾಗ್ತಿದೆ. ಕಳೆದ ವರ್ಷ ಇಲ್ಲಿಂದ 10 ಮೀಟರ್ ದೂರದಲ್ಲಿ ನನ್ನ ಆಟೋವನ್ನು ಸಮೇತ ಕಳೆದ ವರ್ಷ ಜುಲೈ 2ಕ್ಕೆ ಬಂದು ತೆಗೆದು ಹಾಳು ಮಾಡಿದೆ ಆನೆ. ಮತ್ತು ಇಲ್ಲಿ ಪಕ್ಕದಲ್ಲೇ ನಮ್ಮ ಕಮ್ಮೇಣ ರಾಜದೇವನವರನ್ನು ಮತ್ತು ಅವರ ತಮ್ಮನನ್ನು ಸಮೇತ ಆನೆ ರಾಜದೇವನವರು ಕೊಲೆ ಮಾಡಿದೆ. ಅಲ್ಲದೆ ಅವರ ತಮ್ಮನನ್ನು ಸಹ ಆನೆ ತೆಗೆದು ಅವರು ಕಾಲು ಮುರಿದು ಮನೆಯಲ್ಲಿದ್ದಾರೆ ಈಗ. ಮತ್ತು ಇಲ್ಲಿ ಶಾಲಾ ಮಕ್ಕಳು ಮತ್ತು ಕಾಲೇಜುಗಳಿಗೆ ಹೋಗಲು ತುಂಬ ಕಷ್ಟವಾಗ್ತಿದೆ. ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕೆಂದು ಈ ಮೂಲಕ ನಾವು ಕೇಳಿಕೊಳ್ತಿದ್ದೇವೆ. ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ, ನಾಪೋಕ್ಲು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆಯ ಕುಶಾಲನಗರ ತಾಲೂಕು ಘಟಕದ ಉದ್ಘಾಟನಾ ಸಮಾರಂಭ ನಡೆಯಿತು. ಕೆಲಸಕ್ಕೆ ತೆರಳುತ್ತಿದ್ದ ಕಾರ್ಮಿಕರಿಬ್ಬರ ಮೇಲೆ ಕಾಡಾನೆಯೊಂದು ದಾಳಿ ಮಾಡಿರುವ ಘಟನೆ ಸಿದ್ದಾಪುರ ಸಮೀಪದ ಶಿಲ್ಪಿಕಾಡು ತೋಟದಲ್ಲಿ ನಡೆದಿದೆ. ಹಾಸನ ಜಿಲ್ಲೆ ಬೇಲೂರು ತಾಲೂಕು ಹಳೆಬೀಡುವಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಕೃಷಿ ಮತ್ತು ಪರಿಸರ ವಿಚಾರ ಸಂಕಿರಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.